ನಿಮಗೆ ಯಾವುದೇ ರೀತಿಯಾದಂಥ ಕಾಲಿಂಗ್ ಸೇಲ್ಸ್ ಟಾರ್ಗೆಟ್ ರಿಲೇಟೆಡ್ ಜಾಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ? ಜಸ್ಟ್ ಫಾರ್ಮ್ ಫಿಲ್ಲಿಂಗ್ ಅಥವಾ ಟೈಪಿಂಗ್ ರಿಲೇಟೆಡ್ ಜಾಬ್ ಬೇಕಂತ ಹುಡುಕ್ತಾ ಇದ್ದೀರಾ? PUC ಪಾಸ್ ಆಗಿದ್ದೀನಿ, ನಾನು ಕಂಪ್ಲೀಟ್ಲಿ ಫ್ರೆಶರ್ ಇದ್ದೀನಿ, ಅದ್ರ ಜೊತೆಗೆ ಅವರ್ಲಿ ಪೇ ಮಾಡುವಂಥದ್ದು ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕಂತ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರೀಲೇಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಈಸಿ ಆಗಿದೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸೇಲ್ಸ್, ಕಾಲಿಂಗ್, ಟಾರ್ಗೆಟ್ ರಿಲೇಟೆಡ್ ವರ್ಕ್ ಇರೋದೇ ಇಲ್ಲ. ಆರಾಮಾಗಿ ಮನೆಯಲ್ಲೇ ಕೂತು ನೀವು ಕೆಲಸನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ನೀವು ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲೈನ್ಸಿಂಗ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇದೆ. ಯಾವುದೇ ರೀತಿಯಿಂದ ಫಿಕ್ಸ್ಡ್ ಶೆಡ್ಯೂಲ್ಸ್ ಇಲ್ಲಿ ನಿಮಗೆ ಇರೋದೇ ಇಲ್ಲ. ನೀವು ಏನಾದರೂ ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ಗಳಾಗಿದ್ದೀರಾ, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಪಾರ್ಟ್ ಟೈಮ್ ಆಗಿ ನಮಗೆ ಅರ್ನಿಂಗ್ಸ್ ಬೇಕಂತ ಹುಡುಕ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಕೂಡ ಇಲ್ಲಿ ನಿಮಗೆ ಇಲ್ಲ. ನೀವು ಇಲ್ಲಿ ಫ್ರೆಶರ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀನಿ ಅಷ್ಟೇ ಅಂದ್ರೂ ಕೂಡ ಸಾಕಾಗಿರುತ್ತೆ. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಅಥವಾ ಇಲ್ಲಿ ಹೈಯರ್ ಎಜುಕೇಷನ್ಸ್ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಹಾಗೆ ನಿಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂದರೆ, ಜಸ್ಟ್ ಕಂಪ್ನಿಗೆ ಯಾರು ಅಪ್ಲೈ ಮಾಡಬೇಕು ಅಂತ ಇರೋವಂಥ ಇನ್ಫಾರ್ಮೇಷನ್ಸ್ಗಳನ್ನ ಆ ಫಾರ್ಮ್ಗಳಲ್ಲಿ ಫಿಲ್ ಮಾಡುವಂಥದ್ದು. ಆಲ್ರೆಡಿ ಅವ್ರು ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಬಿಟ್ಟಿರ್ತಾರೆ. ಲೈಕ್ ಅವರ ನೇಮ್, ಏಜ್, ಅವ್ರ ಇಮೇಲ್, ಕಾಂಟ್ಯಾಕ್ಟ್ ನಂಬರ್, ಏನು ಓದಿದ್ದಾರೆ, ಯಾವ ರೋಲ್ಗೆ ಸರ್ಚ್ ಮಾಡ್ತಾ ಇದ್ದಾರೆ, ಯಾವ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಬಿಟ್ಟಿರ್ತಾರೆ. ಆ ರೋಲಿಗಿರುವಂಥ ಅಪ್ಲಿಕೇಶನ್ಸ್ ಫಾರ್ಮ್ಗಳಲ್ಲಿ ನೀವು ಜಸ್ಟ್ ಅವ್ರ ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡಿ ಅಥವಾ ಎಂಟ್ರಿ ಮಾಡಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಈಸಿ ಆದಂಥ ಕೆಲಸ, ಯಾವುದೇ ರೀತಿ ಪ್ರೆಷರ್ ಇಲ್ಲ, ಟೆನ್ಷನ್ ಇಲ್ಲ, ಏನು ಕೂಡ ಇಲ್ಲ. ಯಾರು ಬೇಕಾದರೂ ಮಾಡ್ಬೋದಾದಂಥ ಕೆಲಸ ಆಗಿರುತ್ತೆ. ಇದಕ್ಕೆ ನಿಮಗೆ ಅವರ್ಲಿ ವೈಸ್ ಪೇನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಇಲ್ಲಿ ನಾವು ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ರೋಲ್ ಏನು, ವೆಬ್ಸೈಟ್ ಅಥವಾ ಅವರ ವೆಬ್ಸೈಟಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ, ಇಲ್ಲಾಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅಪ್ಲೈ ಹೇಗೆ ಮಾಡಬೇಕಾಗಿರುತ್ತೆ, ಅಲ್ಲಿ ನೀವು ವರ್ಕ್ ಮಾಡೋಕ್ಕೆ ಎಲ್ಲಿ ಹೋಗಿ ಅಪ್ಲೈನ ಮಾಡಬೇಕು ಅಥವಾ ಎಲ್ಲೋಗಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ಇದ್ರ ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಬನ್ನಿ. ಇದು ಬಂದು ವರ್ಕ್ ಸ್ಕೇಲ್ ಜಾಬ್ಸ್ ಅನ್ನೋ ಕಂಪ್ನಿ ಕಡೆಯಿಂದ ಅಥವಾ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ವೇಕೆನ್ಸಿ ಆಗಿದೆ. ಮೊದಲನೇದಾಗಿ ನಾನು ಇಲ್ಲಿ ನಿಮಗೆ ಶಾರ್ಟ್ ಆಗಿ ಕಂಪ್ನಿ ಬಗ್ಗೆ ಅಥವಾ ವೆಬ್ಸೈಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ. ಅದಾದಮೇಲೆ ನೀವು ಇಲ್ಲಿ ಒಂದು ಅಸೈನ್ಮೆಂಟ್ ಟೆಸ್ಟ್ನ ತೊಗೊಳ್ಬೇಕಾಗಿರುತ್ತೆ. ಅದು ಕೂಡ ಹೇಗೆ ತೊಗೊಳ್ಬೇಕು, ಆನ್ಸರ್ಸ್ ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದರಿಂದ ನೀವು ಒಂದೇ ವಿಡಿಯೋದಲ್ಲಿ ಬೇಗ ಅಪ್ಲೈನ ಮಾಡಿ ಕೆಲಸನ ತೊಗೊಳ್ಬೋದಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ವರ್ಕ್ ಆಸ್ ಅ ಕೆರಿಯರ್ ಅಸೋಸಿಯೇಟ್ ಪಾರ್ಟ್ ಟೈಮ್ ಜಾಬ್ ವಿತ್ ಫ್ಲೆಕ್ಸಿಬಲ್ ಆರ್ಸ್ ಅಂತ ಕೊಟ್ಟಿದ್ದಾರೆ. ರೋಲ್ ಬಂದು ಕೆರಿಯರ್ ಅಸೋಸಿಯೇಟ್ ಅನ್ನೋ ರೋಲ್ ಇಲ್ಲಿ ಅವರ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಆಗೂ ಕೂಡ ನೀವು ಮಾಡ್ಬೋದು, ಫುಲ್ ಟೈಮ್ ಆಗಿ ಕೂಡ ನೀವು ಇಲ್ಲಿ ಮಾಡ್ಬೋದು. ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಮೇನ್ ಆಗಿ ನೀವಿಲ್ಲಿ ನೋಡ್ತಾ ಇದ್ರೆ ಅರ್ನ್ ಮನಿ ವ್ಯಾಲ್ಯೂ, ವರ್ಕ್ ಆನ್ ಯು ಓನ್ ಶೆಡ್ಯೂಲ್ಸ್, ಹೆಲ್ಪ್ ಜಾಬ್ ಸೀಕರ್ಸ್ ಆ್ಯಂಡ್ ಲ್ಯಾಂಡ್ ದ ಡ್ರೀಮ್ ಜಾಬ್ ಅನ್ನೋದನ್ನೆಲ್ಲ ಸ್ಪೆಸಿಫೈ ಮಾಡಿದ್ದಾರೆ. ಅದನ್ನೆಲ್ಲನೂ ಕೂಡ ನೀವು ನೋಡ್ಕೊಬೋದು. ಕಂಪ್ಲೀಟ್ಲಿ ಇದು ಬಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡಿ, ಎಷ್ಟು ಕೆಲಸನ ಮಾಡ್ತೀರಾ ಅಷ್ಟು ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವರ ಜಾಬ್ ಸೀಕರ್ಸ್ ಅವ್ರ ಡ್ರೀಮ್ ಜಾಬ್ನ ರೀಚ್ ಆಗೋದಕ್ಕೆ ಇಲ್ಲಿ ನಿಮ್ಮ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಅಬೌಟ್ ದ ಜಾಬ್ ನೋಡಿದ್ರೆ, ವಿ ಆರ್ ಲುಕಿಂಗ್ ಫಾರ್ ಅ ಡೀಟೇಲ್ or invited to join our team in career associate. In this role you will apply for the jobs on behalf of the clients and will be development associate them through the client path of job earns ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಒಂದು ಡೀಟೇಲ್ ಓರಿಯೆಂಟೆಡ್ ಇರೋರು, ಡೆಡಿಕೇಟೆಡ್ ಆಗಿರುವಂಥ ಒಬ್ಬ ಕ್ಯಾಂಡಿಡೇಟ್ನ ನಾವಿಲ್ಲಿ ಹುಡುಕ್ತಾ ಇದ್ದೀವಿ ನಮ್ಮ ಕೆರಿಯರ್ ಅಸೋಸಿಯೇಟ್ ರೋಲ್ಗೆ. ಅದು ಕೂಡ ಜಾಬ್ಗಳಿಗೆ ಅಪ್ಲೈನ ಮಾಡೋಕ್ಕೆ ಅಥವಾ ರೋಲ್ಗಳಿಗೆ ಅಪ್ಲೈನ ಮಾಡೋದಕ್ಕೆ, ಅದು ಬಿಹಾಫ್ ಆಫ್ ಅವರ ಕ್ಲೈಂಟ್ಸ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೇಸಿಕ್ಲಿ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ, ಕಂಪ್ನಿಗಳು
ಹೈಯರಿಂಗ್ನ ಮಾಡ್ತಾ ಇರ್ತಾರೆ ಅಥವಾ ವೇಕೆನ್ಸೀಸ್ಗಳನ್ನ ಬಿಟ್ಟಿರ್ತಾರೆ ಅಲ್ವಾ, ಅವರ ಕ್ಲೈಂಟ್ಸ್ಗಳನ್ನ ಇಲ್ಲಿ ಅವರು ಕೋಚಿಂಗ್ ಆ ಥರ ಆ ರೀತಿಯಾದಂಥ ಸೆಂಟರ್ಗಳಿರುತ್ತೆ, ಅಲ್ಲಿಂದ ಅವರು ಅವರ ಕ್ಲೈಂಟ್ಸ್ಗಳನ್ನ ಡೀಟೇಲ್ಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಲೈಕ್ ಅವರ ಇಮೇಲ್ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಅವರ ನೇಮ್, ಅವ್ರು ಏನು ಓದಿದ್ದಾರೆ, ಯಾವ ಜಾಬಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಯಾವ ರೋಲಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕಳಿಸ್ಕೊಟ್ಟಿರ್ತಾರೆ. ಯಾವಾಗ ಆ ರೋಲ್ಗೆ ಓಪನಿಂಗ್ಸ್ ಬಿಟ್ಟಿರ್ತಾರೆ ಆ ಟೈಮಲ್ಲಿ ಅವರು ಲಿಂಕ್ ಕೂಡ ಕಳಿಸ್ಕೊಡ್ತಾರೆ ನಿಮಗೆ. ಆ ಟೈಮಲ್ಲಿ ನೀವು ಚೆಕ್ ಮಾಡಿ ಯಾವ ರೋಲ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ನೋಡಿ. ಅಲ್ಲಿ ಫಾರ್ಮ್ ಇರುತ್ತೆ ಅಲ್ವಾ, ಅವರ ಡೀಟೇಲ್ಸ್ನ ಫಿಲ್ ಮಾಡುವಂಥ ಫಾರ್ಮಲ್ಲಿ ಅವರ ಡೀಟೇಲ್ಸ್ನ ಫಿಲ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಬೇಸಿಕ್ಲಿ ಫಾರ್ಮ್ ಫಿಲ್ಲಿಂಗ್ ಥರನೇ ಬರುತ್ತೆ. ಯಾವ ರೋಲ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಆ ರೋಲ್ ಫಾರ್ಮ್ಗಳನ್ನ ಅವರ ಡೀಟೇಲ್ಸ್ಗಳನ್ನ ಫಿಲ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಫ್ಲೆಕ್ಸಿಬಲ್ ಆರ್ಟ್ಸ್ ಇದೆ, ಎಂಜಾಯ್ ಆಫ್ ಫ್ರೀಡಮ್ ಆಫ್ ರಿಮೋಟ್ ವರ್ಕ್ ವಿತ್ ಫ್ಲೆಕ್ಸಿಬಲ್ ಆರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸಪೋರ್ಟ್ ಜಾಬ್ ಸೀಕರ್ಸ್ ಥ್ರೂ ದೇರ್ ಅಪ್ಲಿಕೇಶನ್ ಜರ್ನಿ ಅನ್ನೋದನ್ನ ಕೊಟ್ಟಿದ್ದಾರೆ. ವ್ಯಾಲಿಡ್ ಎಕ್ಸ್ಪೀರಿಯನ್ಸ್ ಇನ್ ದ ಜಾಬ್ ಮಾರ್ಕೆಟಿಂಗ್, ನಿಮ್ಗೆ ಇಲ್ಲಿ ಒಂದು ಕೆರಿಯರ್ ಗ್ರೋತ್ ಸಿಗುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಮೇನ್ ಆಗಿ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆರ್ಟ್ಸ್ ಇರುತ್ತೆ ಅನ್ನೋದನ್ನ ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ಯುವರ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಸಬ್ಮಿಟ್ ಜಾಬ್ ಅಪ್ಲಿಕೇಶನ್ಸ್ ಆನ್ ಬಿಹಾಫ್ ಆಫ್ ದ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವರ ಕ್ಲೈಂಟ್ಸ್ಗಳು ಯಾರಿರ್ತಾರೆ, ಯಾರೆಲ್ಲ ಜಾಬ್ ಸೀಕ್ ಮಾಡ್ತಾ ಇರ್ತಾರೆ, ಜಾಬ್ನ ಹುಡುಕ್ತಾ ಇರ್ತಾರೆ, ಅವರೆಲ್ಲ ಇವ್ರ ಕ್ಲೈಂಟ್ಸ್ಗಳಾಗಿರ್ತಾರೆ. ಅವರ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ ನಿಮಗೆ. ಅವ್ರ ಇನ್ಫಾರ್ಮೇಷನ್ಸ್ನ ಇಟ್ಕೊಂಡು ನೀವು ಜಾಬ್ಗಳಿಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಆ ಜಾಬ್ ಲಿಂಕ್ನು ಕೂಡ ಇವರೇ ಕಳಿಸ್ಕೊಡ್ತಾರೆ ನಿಮಗೆ ಅನ್ನೋದು ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಆಮೇಲೆ ಕಮ್ಯುನಿಕೇಟ್ ವಿತ್ ದ ಜಾಬ್ ಸೀಕರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಕಮ್ಯುನಿಕೇಷನ್ ಕೂಡ ನೀವು ಮಾಡ್ಬೋದು ಜಾಬ್ ಸೀಕರ್ಸ್ ಜೊತೆ. ಹಾಗೆ ಮೇಂಟೈನ್ ಸ್ಟ್ರಿಕ್ಟ್ ಕಾನ್ಫಿಡೆನ್ಷಿಯಲ್ ಅಂತ ಕೂಡ ಕೊಟ್ಟಿದ್ದಾರೆ. ರಿಸರ್ಚ್ ಜಾಬ್ಸ್ ಆ್ಯಂಡ್ ಎಂಪ್ಲಾಯಿ ಥ್ರೂ ಔಟ್ ಅನ್ನೋದು ಕೂಡ ಅವ್ರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಕೀಪ್ ಕ್ಲೈಂಟ್ಸ್ ಇನ್ಫಾರ್ಮೇಷನ್ಸ್ ಆಫ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಲೈಂಟ್ಸ್ಗಳ ಇನ್ಫಾರ್ಮೇಷನ್ಸ್ ಏನಿದೆ, ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲರಿಗೂ ಬಂದಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೀವು ಇಟ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಪ್ರೊವೈಡ್ಸ್ ಸಪೋರ್ಟ್ ಟು ಹೆಲ್ಪ್ ಸರ್ಚ್ ಎಂಪ್ಲಾಯೀಸ್ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಡ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ಸ್ ಏನು ನಿಮಗೆ ಆಗಿರಬೇಕು, ಏನು ಅವರು ಹುಡುಕ್ತಾ ಇದ್ದಾರೆ ಅಂದರೆ ಶಾರ್ಪ್ ಅಟೆನ್ಷನ್ ಟು ಡೀಟೇಲ್ ನಿಮಗೆ ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನೀವು ಡೀಟೇಲ್ ಓರಿಯೆಂಟೆಡ್ ಆಗಿದ್ದರೆ ಇಲ್ಲಿ ಸಾಕಾಗಿರುತ್ತೆ. ಹಾಗೆ ಸ್ಟ್ರಾಂಗ್ ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಒಂದಲ್ಲ ಎರಡಲ್ಲ ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿ ಇದೆ ನಿಮ್ಮಲ್ಲಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರ ಕ್ಲೈಂಟು ಫಿಲ್ ಮಾಡಿರ್ತೀರಾ, ಇನ್ನೊಬ್ಳು ಕ್ಲೈಂಟು ಕೂಡ ಫಿಲ್ ಮಾಡಬೇಕಂದ್ರೆ ಇವ್ರದ್ದು ಆಗ್ತಿದ್ದಾಗೆ ಅದು ತೊಗೊಳ್ಳೋವಂಥದ್ದು. ಆ ರೀತಿ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಫೆಮಿಲಿಯರ್ ವಿತ್ US ಜಾಬ್ ಮಾರ್ಕೆಟ್ಸ್ ಪ್ಲಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ US ಬೇಸ್ಡ್ ಕಂಪನೀಸ್ಗಳ ಜಾಬ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ಗೊತ್ತಿದ್ರೆ ಅಥವಾ ರೋಲ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಗೊತ್ತಿದ್ರೆ ಬ್ಲೆಸ್ಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ಅವರ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಇಲ್ಲಿ ಬರಬೇಕಾಗಿರುತ್ತೆ ಇಂಗ್ಲೀಷಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಫರ್ಟಬಲ್ ವಿತ್ ರಿಮೋಟ್ ವರ್ಕ್ ಎನ್ವೈರ್ಮೆಂಟ್ ಅಂತ ಮೇನ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಮನೆಯಿಂದ ಆರಾಮಾಗಿ ಕೆಲಸ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ವಿ ಆಫರ್ ನೋಡಿದ್ರೆ ದ ಮೋರ್ ಯು ವರ್ಕ್ ದ ಮೋರ್ ಯು ಅರ್ನ್ ಅಂತ ಕೊಟ್ಟಿದ್ದಾರೆ. ನೋ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಸೊ ಅರ್ನ್ ಇನ್ ಯೋರ್ ಓನ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಎಷ್ಟು ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಒಂದು ಸಲ ನೀವು ಇಲ್ಲಿ ಅಸೈನ್ಮೆಂಟ್ನ ಪಾಸ್ ಆದಮೇಲೆ ನಿಮಗೆ ಶಾರ್ಟ್ ಟ್ರೈನಿಂಗ್ನ ಕೊಡ್ತಾರೆ. ಅಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ನ ಮಾಡ್ತಾರೆ. ಒಂದು ಫಾರ್ಮ್ಗೆ ಎಷ್ಟಿರುತ್ತೆ ಏನು ಅನ್ನೋದ್ರ ಬಗ್ಗೆ ಅವರು ಡೀಟೇಲಾಗಿ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ 3 to 5 hours ಡೇ ಆದರೂ ಕೊಡಬೇಕಾಗಿರುತ್ತೆ ನೀವು. ಅದು 6 days a week ನೀವು ಕೆಲಸನ ಮಾಡಬೇಕು. ಫಿಕ್ಸ್ಡ್ ಸಂಡೇ ಆಫ್ ಇರುತ್ತೆ ನಿಮಗೆ ಅನ್ನೋದನ್ನ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಇನ್ನು ರಿಮೋಟ್ ವರ್ಕ್ ಕೂಡ ನೀವು ನೋಡ್ಬೋದು. ವರ್ಕ್ ಫ್ರಮ್ ಎನಿವೇರ್ ವಿತ್ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೊಂದು ಲ್ಯಾಪ್ಟಾಪ್ ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಜಸ್ಟ್ ಒಂದು ನಿಮ್ಮ ಮೊಬೈಲಿಂದಾನೇ ಒಂದು ಇಂಟರ್ನೆಟ್ ಇದೆ ಅಂದರೆ ನೀವು ಎಲ್ಲಿಂದ ಬೇಕಾದರೂ ಕೆಲಸನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅರ್ನ್ ಅ ಬೋನಸ್ ಆಫ್ ಎವ್ರಿ ಕ್ಲೈಂಟ್ಸ್ ಆ್ಯಂಡ್ ಹೆಲ್ಪ್ ಲ್ಯಾಂಡ್ ಅ ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಒಂದು ಕ್ಲೈಂಟಿಗೆ ಏನಾದರೂ ಜಾಬ್ ಸಿಕ್ತು ಅಂದರೆ ಅದು ನಿಮಗೆ ಎಕ್ಸ್ಟ್ರಾ ಬೋನಸ್ ಕೂಡ ಸಿಗುತ್ತೆ. ನಿಮಗೆ ಆವಾಗ ನಿಮ್ಮ ಸ್ಯಾಲ್ರಿ ಬಿಟ್ಟು ಎಕ್ಸ್ಟ್ರಾ ಬೋನಸ್ ಕೂಡ ಸಿಗುತ್ತೆ ಅನ್ನೋದವರು ಸ್ಪೆಸಿಫೈ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ಇಲ್ಲಿ ರೀಡ್ ದ ಸ್ಕೇಲ್ ಯೋರ್ ಕೆರಿಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಹ್ಯಾವ್ ಅ ಲ್ಯಾಪ್ಟಾಪ್ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಇಸ್ ಅ ವೆಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಆರಾಮಾಗಿ ಅಂತ ಹೇಳ್ತಾ ಇದ್ದಾರೆ. ಆರ್ ಅವೈಲಬಲ್ ಅಟ್ಲೀಸ್ಟ್ ಫಾರ್ 3 months ಅಂತ ಕೊಟ್ಟಿದ್ದಾರೆ. ಸೊ ನೀವು 3 months ಕರೆಕ್ಟಾಗಿ ಮಾಡಲೇಬೇಕಾಗಿರುತ್ತೆ ಕೆಲಸನ. 3 months ಒಳಗೆ ಕೆಲಸಗಳನ್ನ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ ಸ್ಟಾರ್ಟ್ ವಿತಿನ್ 2 weeks ಅಂತ ಕೊಟ್ಟಿದ್ದಾರೆ. ಸೊ 2 weeks ಒಳಗೆ ನೀವು ಇಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ವಿತಿನ್ 2 weeks ಒಳಗೆ ನಿಮಗೆ ಕೆಲಸ ಸಿಕ್ಬಿಡುತ್ತೆ ನೀವೇನಾದ್ರು ಚೆನ್ನಾಗಿ ಇಲ್ಲಿ ಅಸೈನ್ಮೆಂಟ್ಸ್ನ ಮಾಡಿದ್ರಿ ಅಂದರೆ. ಇನ್ನು ಪ್ರೋಸೆಸ್ ಟು ಸ್ಕಿಲ್ಸ್ ಆ್ಯಂಡ್ ಪ್ಯಾಷನ್ ಫಾರ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಸ್ಕಿಲ್ಸ್ಗಳಿದೆ ಅಥವಾ ನಿಮಗೆ ಈ ರೋಲಲ್ಲಿ ವರ್ಕ್ನ ಮಾಡೋದಕ್ಕೆ ಪ್ಯಾಷನ್ ಇದೆ ಅಂದರೆ ಸಾಕು, ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅನ್ನೋದನ್ನ ಅವರು
ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ನಾವು ಫಾರ್ ಯುವರ್ ಸ್ಕೇಲ್ ಅಂತ ಕೆರಿಯರ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಒಂದು ಫಾರ್ಮ್ ಅಥವಾ ಲಾಗಿನ್ ಪೇಜ್ ಕರ್ಕೊಂಡು ಬರುತ್ತೆ. ಮೇನ್ ಆಗಿ ಫಸ್ಟ್ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಸೈನ್ ಅಪ್ ಆಗಬೇಕಾಗಿರುತ್ತೆ. ಸೈನ್ ಅಪ್ನ ಆಗೋದಕ್ಕೆ ಫಸ್ಟ್ ನೀವು ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಆಮೇಲೆ ಪ್ರೊಫೆಷ್ನಲ್ ಇಮೇಲ್ ಐ ಡಿ ಯಾವುದಕ್ಕೆ ನಿಮಗೆ ಇಮೇಲ್ ಬರಬೇಕು ಆ ಇಮೇಲ್ ಐ ಡಿನ ನೀವು ಇಲ್ಲಿ ಕೊಡಬೇಕು. ಅದಾದಮೇಲೆ ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ಅದಾದಮೇಲೆ ಕಂಟಿನ್ಯೂ ಅಂತ ಕೊಟ್ಟು ನೀವು ಸೈನ್ ಅಪ್ ಆಗ್ಬೋದು. ನಾನಿಲ್ಲಿ ಸೈನ್ ಅಪ್ ಆಗಿ ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ಯಾವ ಇಮೇಲ್ ಕೊಟ್ಟಿರ್ತೀರ ನೀವು ಆ ಇಮೇಲ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿನ ನೀವಿಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ನನಗಿಲ್ಲಿ ಒಂದು ಒ ಟಿ ಪಿ ಬಂದಿದೆ. ಆ ಒ ಟಿ ಪಿನ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಒ ಟಿ ಪಿ ಬಂದಿರುತ್ತೆ ಅದನ್ನು ನೀವಿಲ್ಲಿ ಕೊಡಬೇಕು. ಸೊ ಅದು ನಿಮ್ಮ ಇಮೇಲೇ ಅನ್ನೋದಕ್ಕೆ ಕನ್ಫರ್ಮೇಷನ್ಸ್ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗೋದಿಲ್ಲ ಅನ್ನೋದಕ್ಕೆ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು ಒಂದು ಅಸೈನ್ಮೆಂಟ್ ಟೆಸ್ಟ್ನ ನೀವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಯುವರ್ ಜರ್ನಿ ಬಿಗಿನ್ಸ್ ಇಯರ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇದನ್ನು ಓಪನ್ ಮಾಡಿ ಈ ಗೈಡ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ರೌಂಡ್ 1 ಆಫ್ ಅಸೈನ್ಮೆಂಟ್ ಇದೆ, ಅದು 10 ಮಿನಿಟ್ಸ್ ಹಿಡಿಯುತ್ತೆ ಅನ್ನೋದನ್ನ ಅವರು ಇಲ್ಲಿ ಹೇಳಿದ್ದಾರೆ. ಅದಾದಮೇಲೆ ರೌಂಡ್ 2 ಆಫ್ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ರೌಂಡ್ 3 ಆಫ್ ಅಸೈನ್ಮೆಂಟ್ ಇರುತ್ತೆ ಅಂತ ಕೊಡ್ತಾ ಇದ್ದಾರೆ. ಟೋಟಲಿ 3 ರೌಂಡ್ಸ್ ಆಫ್ ಅಸೈನ್ಮೆಂಟ್ಸ್ ಇರುತ್ತೆ. ಫಸ್ಟಿಗೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಈ ಗೈಡ್ನ ಓಪನ್ ಮಾಡಿ ನೋಡ್ಬೋದಾಗಿರುತ್ತೆ. ಒಂದ್ಸಲ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನೆಲ್ಲ ಅವರ ಗೈಡ್ಸ್ಗಳಿದೆ ಅಥವಾ ಹೇಗೆ ನೀವು ಅಸೈನ್ಮೆಂಟ್ನ ತೊಗೊಳ್ಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಅಪ್ಲಿಕೇಶನ್ ಅಟ್ ಸ್ಕೇಲ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಅವ್ರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಏಜ್ ಏನಿರಬೇಕು ಅದೆಲ್ಲದ್ರೂ ಕೂಡ ಇನ್ಫಾರ್ಮೇಷನ್ ಇಲ್ಲಿದೆ. ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಟೆಸ್ಟ್ ಅಸೈನ್ಮೆಂಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಡೈರೆಕ್ಟಾಗಿ ನೀವು ಇಲ್ಲಿ ಟೆಸ್ಟ್ನ ತೊಗೊಳ್ಬೋದಾಗಿರುತ್ತೆ. ನಾನಿಲ್ಲಿ ಪ್ರತಿಯೊಂದಕ್ಕೂ ಆನ್ಸರ್ಸ್ನ ನಾನು ರೆಡಿ ಮಾಡಿ ನಿಮಗೆ ಒಂದೇ ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಹೇಗೆ ತೊಗೊಳ್ಬೇಕು, ಏನು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ಸ್ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ 10 ಮಿನಿಟ್ಸ್ ವಿಡಿಯೋ ಇರುತ್ತೆ. 6 ಔಟ್ ಆಫ್ 10 ಕ್ವೆಶನ್ಸ್ಗಳನ್ನ ನೀವು ಪಾಸ್ ಆಗಲೇಬೇಕು. ಅಂದರೆ 10 ಕ್ವೆಶನ್ಸಲ್ಲಿ ಅಟ್ಲೀಸ್ಟ್ 6 ಕ್ವೆಶನ್ಸ್ ಆದರೂ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿರಬೇಕು. ಯು ಆರ್ ನಾಟ್ ಅಲೌಡ್ ಟು ಸ್ವಿಚ್ ದ ಬ್ರೌಸರ್ ಟ್ಯಾಬ್ ಒನ್ಸ್ ಯು ಬಿಗಿನ್ ದ ಕ್ವೆಶನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಒಂದು ಸಲ ನೀವು ಇಲ್ಲಿ ಟೆಸ್ಟ್ನ ಸ್ಟಾರ್ಟ್ ಮಾಡಿದ್ಮೇಲೆ ಬ್ರೌಸರ್ ಫೀಚರ್ಸ್ಗಳನ್ನ ನೀವು ಸ್ವಿಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾನು ಇಲ್ಲಿ ಒಂದೇ ಸಲ ಆನ್ಸರ್ನ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಅದರಿಂದ ನಿಮಗೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ನೀವು ಏನಾದ್ರು ಮೊಬೈಲಲ್ಲಿ ಆ್ಯಡ್ ಮಾಡ್ತಿದ್ರೆ ಈ ವಿಡಿಯೋನ ಬೇರೆ ಮೊಬೈಲಿಂದ ತೊಗೊಂಡು ಆ ಆನ್ಸರ್ಸ್ಗಳನ್ನ ನೀವು ಕಾಪಿ ಮಾಡ್ಕೊಬೋದಾಗಿರುತ್ತೆ. ನಾನಿಲ್ಲಿ ನಿಮಗೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ಸೈನ್ ಇನ್ ಟು ದ ಟಾಸ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಬೇಸಿಕ್ಲಿ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಈ ರೀತಿ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಯಾವುದರಿಂದ ನೀವು ಲಾಗಿನ್ ಆದ್ರಿ ಆ ಇಮೇಲ್ ಐ ಡಿನ ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನೀವು ಕೊಡುವಂಥ ಇಮೇಲ್ಗೆ ಒಂದು ಲಾಗಿನ್ ಕೋಡ್ ಬರುತ್ತೆ. ಆ ಲಾಗಿನ್ ಕೋಡ್ ಆದಮೇಲೆ ನಿಮ್ಗೆ ಈ ರೀತಿಯಾದಂಥ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಮೇನ್ ಆಗಿ ಮೊದಲನೇದಾಗಿ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಆಮೇಲೆ ನಿಮ್ಮ ಕಂಟ್ರಿ ಯಾವುದು, ನಿಮ್ಮ ಕಂಟ್ರಿಯ ಟೈಮ್ ಝೋನ್ ಏನಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕೊಟ್ಟು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ಅದಾಗಿ ನೀವು ಡನ್ ಅಂತ ಕೊಟ್ಮೇಲೆ ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಬೇಸಿಕ್ಲಿ ಇಲ್ಲಿ ನಿಮ್ಮ ಅಸೈನ್ಮೆಂಟ್ ಇವಾಗ ಪ್ರಾಪರ್ ಆಗಿ ಸ್ಟಾರ್ಟ್ ಆಗುವಂಥದ್ದು. ಸೊ ಇಲ್ಲಿ ನೀವು ಸ್ಟಾರ್ಟ್ ಕ್ವೆಶನ್ಸ್ ಅನ್ನೋದ್ರ ಮೇಲೆ ಇಲ್ಲಿ ನೀವು ನಿಮ್ಮ ಫಸ್ಟ್ ಕ್ವೆಶನ್ನ ನೋಡ್ಬೋದಾಗಿರುತ್ತೆ. ಇಲ್ಲಿ ನೀವು ನಿಮಗೇನು ಅನಿಸುತ್ತೆ ಆ ಆನ್ಸರ್ನ ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಥವಾ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವ ರೀತಿ ಮಾಡಿದ್ರೂ ಪರವಾಗಿಲ್ಲ, 10 ಔಟ್ ಆಫ್ 6ಗೆ ಕರೆಕ್ಟ್ ಆದಂಥ ಆನ್ಸರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಹ್ಯಾವ್ ಅ ಫ್ರೆಂಡ್ಲಿ ಅಪ್ರೋಚ್ ಮತ್ತು ಲಾಸ್ಟ್ ನೇಮ್ ಇವೆರಡನ್ನೂ ನೀವು ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಅದಾದಮೇಲೆ ಸೆಲೆಕ್ಟ್ ದ ಲಿಸ್ಟ್ ಆಫ್ ಎಂಪ್ಲಾಯೀಸ್ ಇನ್ ಲಿಂಕ್ಡ್ಇನ್ ದಟ್ ಇಸ್ ನಾಟ್ ಓಕೆ. ಇಲ್ಲಿ ನೀವು ಕೆಲವೊಂದಷ್ಟು ಆನ್ಸರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಯಾವ ಯಾವ ಆನ್ಸರ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಆನ್ಸರ್ಗಳನ್ನ ನೀವು ಕೂಡ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಬೇಕಾದ್ರೆ ಒಂದು ಕಡೆ ನೋಟ್ ಆನ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಇಲ್ಲಿ ಮಾಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೈಟ್ ರಿಗಾರ್ಡಿಂಗ್ ನಂಬರ್ ಆಫ್ ಅವರ್ಸ್ ಅಂದರೆ ಇಲ್ಲಿ 2 hours ಅಟ್ಲೀಸ್ಟ್ ನೀವು ಕೆಲಸನ ಮಾಡಬೇಕಾಗಿರುತ್ತೆ. 4 hours ಮಾಡಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲಿ ಇರೋದಿಲ್ಲ. ಇನ್ನು ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೈಟ್ ರಿಗಾರ್ಡಿಂಗ್ HR ಪಾಲಿಸೀಸ್ ಅಂತ ನೋಡಿದ್ರೆ ಯು ಹ್ಯಾವ್ ಟು ಟೇಕ್ 2 days ಪ್ರಯರ್ ಇನ್ಫಾರ್ಮೇಷನ್ಸ್ ಹಾಗೆ ಇದು ಇವೆರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ
ನೋ ಈಚ್ ಆಸ್ ಎಸ್ ಆರ್ ನೋ ಅಂತ ಕೊಟ್ಟರೆ ಯು ಕ್ಯಾನ್ ಅಂತ ಅನಿಸುತ್ತೆ. ಬಟ್ ಸೇಫರ್ ಸೈಡ್ ಐ ಥಿಂಕ್ ನೋ ಅಂತ ಕೊಡ್ಬೋದು, ಇಲ್ಲ ಎಸ್ ಅಂತ ಕೊಡಿ. ಅದಾದಮೇಲೆ ಎಸ್ ಅಂತ ಕೊಡ್ಬೋದು. ಸೊ ನಿಮಗೇನು ಅನಿಸುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಕೊಡೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. 10 ಔಟ್ ಆಫ್ ಅಟ್ಲೀಸ್ಟ್ 6 ನೀವಿಲ್ಲಿ ಕರೆಕ್ಟ್ ಮಾಡಬೇಕು. ನಾನಿಲ್ಲಿ ಯಾವ ಯಾವ ಆನ್ಸರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಸೇಮ್ ಅದೇ ಆನ್ಸರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಕಡೆ ನೋಟ್ ಡೌನ್ ಮಾಡಿಟ್ಟು ಅದಾದಮೇಲೆ ನೀವು ಇಲ್ಲಿ ಆನ್ಸರ್ನ ಮಾಡಿ, ಅದರಿಂದ ನೀವು ಮಿಸ್ಟೇಕ್ ಮಾಡ್ಕೊಳೋದಿಲ್ಲ. ಇಲ್ಲಿ ಬೇರೆ ಬ್ರೌಸರ್ಸ್ಗಳನ್ನ ಯೂಸ್ ಮಾಡೋಕ್ಕಾಗದೇ ಇರೋದ್ರಿಂದ ನೀವು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಸೊ ಸೇಫರ್ ಸೈಡ್ ಒಂದು ಕಡೆ ನೋಟ್ ಆನ್ ಮಾಡಿಟ್ಟು ಆಮೇಲೆ ನೀವಿಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡಿ. ಸೊ ಇಲ್ಲಿ ಈ ಆನ್ಸರ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಡಬೇಕಾಗಿರುತ್ತೆ. ನಾನು ಇಲ್ಲಿ ಕೊಟ್ಟಿರೋ ಅಷ್ಟೇ ಆನ್ಸರ್ಸ್ಗಳನ್ನ ನೀವು ಕೂಡ ಸೆಲೆಕ್ಟ್ನ ಮಾಡ್ಕೊಬೋದು, ಇಲ್ಲ ಬೇರೆದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದಾಗುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ಥ್ಯಾಂಕ್ ಯು, ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ ಕೊಟ್ಟಿದೆ. ಸೊ ಈ ರೀತಿ ನೀವು ನಿಮ್ಮ ಫಸ್ಟ್ ಕ್ವೆಸ್ನ ಕಂಪ್ಲೀಟ್ ಮಾಡ್ಕೊಬೇಕಾಗಿರುತ್ತೆ, ಅಥವಾ ಫಸ್ಟ್ ಟೆಸ್ಟ್ನ ಕಂಪ್ಲೀಟ್ ಮಾಡ್ಕೊಬೇಕು. ಅದಾದಮೇಲೆ ನೀವು ಇಲ್ಲಿ ನಿಮಗೆ 10 ಕ್ವೆಶನ್ಸಲ್ಲಿ ಅಟ್ಲೀಸ್ಟ್ 6 ಕ್ವೆಶನ್ಸ್ ಆರ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿರಬೇಕು, ಆವಾಗಲೇ ಇದು ಕ್ಲಿಯರ್ ಆಗುವಂಥದ್ದು. ಅದಾದಮೇಲೆ ನಿಮ್ಮ ಇಮೇಲ್ಗೆ ಸೆಕೆಂಡ್ ಕ್ವೆಸ್ ಅಥವಾ ಸೆಕೆಂಡ್ ಟೆಸ್ಟಿನ ಲಿಂಕ್ನ ಕಳಿಸ್ಕೊಡ್ತಾರೆ. ಇದು ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಇಮೇಲ್ಗೆ ಹೋಗಿ ಸೆಕೆಂಡ್ ಟೆಸ್ಟ್ನ ಲಿಂಕ್ ಓಪನ್ ಮಾಡಿ ಅಲ್ಲಿ 24 ಕ್ವೆಶನ್ಸ್ಗಳಿಗೆ ನೀವು ಆನ್ಸರ್ನ ಮಾಡಬೇಕಾಗಿರುತ್ತೆ. ಸಿಂಪಲ್ ಆದಂಥ ಕ್ವೆಶನ್ಸ್, ಜಸ್ಟ್ ನಿಮ್ಮ ಬಗ್ಗೆ, ನೀವು ಈ ರೋಲ್ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇದೆ. ಸಿಂಪಲ್ ಆದಂಥ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವೆಲ್ಲ ಆನ್ಸರ್ ಮಾಡ್ಬೋದು. ಅಲ್ಲಿ ಮಾರ್ಕ್ಸ್ ಏನು ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಅದರಿಂದ ಸಿಂಪಲ್ಲಾಗಿ ನೀವು ಅದನ್ನು ಆನ್ಸರ್ ಮಾಡಿ ಮುಗಿಸ್ಬೋದಾಗಿರುತ್ತೆ. ಅದಾದಮೇಲೆ ನಿಮಗೆ ಥರ್ಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಏನಿದೆ ಇಂಟರ್ವ್ಯೂ ಪ್ರೋಸೆಸ್, ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಸ್ಟ್ ರೌಂಡ್ ಬಂದು ಇಂಟರ್ವ್ಯೂ ಆಗಿರುತ್ತೆ. ಇಲ್ಲಿ ನಿಮ್ಮ ಬಗ್ಗೆ ನೀವು ಇಂಟ್ರೊಡಕ್ಷನ್ಸ್ ಕೊಡುವಂಥದ್ದು, ರೋಲ್ ಬಗ್ಗೆ ಹಾಗೆ ಕಂಪ್ನಿ ಬಗ್ಗೆ ಇಂಟ್ರೊಡಕ್ಷನ್ಸ್ನ ವಿಡಿಯೋ ಅಥವಾ ಮೀಟಿಂಗಲ್ಲಿ ನಿಮಗೆ ಹೇಳಿ ಆನ್ ಬೋರ್ಡಿಂಗ್ನ ತೊಗೊಳ್ತಾರೆ. ಸೊ ಸಿಂಪಲ್ ಆದಂಥ ಪ್ರೋಸೆಸ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಈ ಅಸೈನ್ಮೆಂಟ್ನ ಅಥವಾ ಈ ಟೆಸ್ಟ್ನ ಕರೆಕ್ಟಾಗಿ ಪಾಸಾಗಿ ಅದಾದಮೇಲೆ ಮಿಸ್ ಮಾಡಿದೆ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ನನಗೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಸ್ಟ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ಇನ್ನಷ್ಟು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಇರುತ್ತೆ. ಮತ್ತು ಇನ್ನು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.